18 ವರ್ಷ ಆದ್ಮೇಲೆ ನಮ್ಮ RCB ಅವರು ಕಪ್ನ ಬೆಂಗಳೂರಿಗೆ ತಂದ್ರು. ಆದ್ರೆ ಇನ್ನ 19, 20ನೇ ಕಂತಿನ ಹಣ ಗೃಹಲಕ್ಷ್ಮಿದ್ ಮಾತ್ರ ನಮ್ಮ ಸರ್ಕಾರದವರು ಕೊಡೋದಿಕ್ಕೆ ಇನ್ನ ರೆಡಿನೇ ಇಲ್ಲ, ಅಥವಾ ಅವ್ರಿಗೆ ಮನ್ಸೇ ಆಗ್ತಿಲ್ವಾ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಸೊ ನಮ್ಮ RCB ಅಂತೂ ಕಪ್ ಗೆದ್ದಾಯ್ತು. ಕೊನೆಗೂ ನಮ್ಮೆಲ್ರಿಗೂ ಬಹಳ ಬಹಳ ಖುಷಿ ಆಯ್ತು. ಜೊತೆಗೆ ಸಾಕಷ್ಟು ಎಮೋಷನ್ಸ್ಗಳು, ಜೊತೆಗೆ ನಮ್ಮ ಬೆಂಗಳೂರಿಗೆ ಕಪ್ ಬಂದಿದ್ದು ಎಲ್ಲ ವಿಚಾರಗಳು ಮುಗಿತಾ ಇದ್ದಂಗೆ ಇವಾಗ ನಮ್ಮ ವಾಪಸ್ ದಿನನಿತ್ಯ ಕಾರ್ಯಕ್ರಮಗಳಿಗೆ ನಾವು ವಾಪಸ್ ಬರಬೇಕಾಗಿದೆ. ಯಾಕಂದ್ರೆ ಸೆಲೆಬ್ರೇಷನ್ ಮುಗಿತು. ಈ ಕಡೆ ಮುಂದಿನ ದಿನಗಳಲ್ಲಿ ನಮಗೆ ಬರ್ಬೇಕಾಗಿರೋಂಥ ಯೋಜನೆಗಳು, ಪ್ರಯೋಜನಗಳು ಎಲ್ಲ ಸರ್ಕಾರದವರು ಅವರು ಇದೇ ಸೆಲೆಬ್ರೇಷನ್ ಅಲ್ಲಿ ಮರ್ತೋಗ್ಬಿಟ್ರೆ ಮತ್ತೆ ನಾವಂತೂ ಅವ್ರು ಎಲ್ಲೋಗ್ಬೇಕಲ್ವಾ. ಸೊ ಸರ್ಕಾರದವರು ಗೃಹಲಕ್ಷ್ಮಿ ಬಗ್ಗೆ ಏನಾದರೂ ಅಪ್ಡೇಟ್ಸ್ಗಳು ಕೊಡ್ತಾ ಇದ್ದಾರಾ ಅಂತ ಕೇಳಿದ್ರೆ ಒಂದು ಅಪ್ಡೇಟ್ ಬಂದಿದೆ, ಒಂದು ವಿಚಿತ್ರವಾಗಿರೋ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ. ಗೃಹಲಕ್ಷ್ಮಿದು ನಮಗೆ ಬರಬೇಕಾಗಿರೋದು 20ನೇ ಕಂತಿನ ಹಣ. ಈ 20ನೇ ಕಂತಿನ ಹಣ ಈ ವಾರದಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳಿದ ಸರ್ಕಾರ ಇಷ್ಟು ದಿನ ಆದ್ರೂ ತುಟುಕ್ ಪಿಟಿಕ್ ಅಂತ ಇಲ್ಲ, ಅಥವಾ ಅದ್ರ ಬಗ್ಗೆ ಯಾವುದೋ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ನಾವೆಲ್ಲರೂ ಬೇಸರ ಮಾಡ್ಕೊಂಡಿದ್ವಿ. ಈಗ ಬರಬೇಕಾಗಿದ್ದಂಥ ಇವಾಗ 20ನೇ ಕಂತಿನ ಹಣ ಈ ವಾರದಲ್ಲಿ ಬರಬೇಕಾಗಿತ್ತು. ಇಲ್ಲೇನಾಗೋಯ್ತು, ಇವಾಗ ಮ್ಯಾಚು ಅದು ಇದು ವಿಧಾನಸೌಧ ಮುಂದೆ ಸೆಲೆಬ್ರೇಷನ್ನು ಹಾನರು ಅದು ಇದು ಅಂದ್ಬಿಟ್ಟು ಗ್ಯಾಪಲ್ಲಿ ಬರಬೇಕಾಗಿರೋ ಕೆಲಸಗಳನ್ನೆಲ್ಲ ಬಿಟ್ಬಿಟ್ಟು ಎಲ್ಲ ಬೇರೆ ಕೆಲಸಗಳ ಬಗ್ಗೆ ತಲೆನ ಜಾಸ್ತಿ ಕೊಡ್ತಾರೆ. ಅಲ್ಲ, ನಮ್ಮ ತಂಡಕ್ಕೆ ಸನ್ಮಾನ ಮಾಡಲಿ, ಅದ್ರ ಬಗ್ಗೆ ಯಾರು ಏನೋ ಎರಡು ಮಾತಾಡೋದಿಲ್ಲ. ಬಟ್ ಏನಂದ್ರೆ ಫಂಡು ಇವಾಗ ಬಂತಾ, ಗೃಹಲಕ್ಷ್ಮಿಗೆ ಫಂಡ್ ಇಲ್ವಾ, ಇದು ಪ್ರಶ್ನೆ ಆಗೋದು. ಸೊ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ಇನ್ನೂ ಬಹಳಷ್ಟು ಮಹಿಳೆಯರಿಗೆ ತಲುಪಿಲ್ಲ. 20ನೇ ಕಂತಿನ ಹಣದ ಬಗ್ಗೆ ಅಂತೂ ನಾನು ಮಾತಾಡಕ್ಕೆ ಹೋಗಲ್ಲ, ಯಾಕಂದ್ರೆ ಯಾರಿಗೂ ಜಮಾ ಆಗಿಲ್ಲ ಅನ್ನೋದು ಗೊತ್ತು ನನಗೆ. ಈ ವಾರ ಬರಬೇಕಾಗಿತ್ತು, ಬಂದಿಲ್ಲ. ಈಗ ಇನ್ನೊಂದು ವಿಚಿತ್ರ ವಿಚಾರ ಅಂತ ಹೇಳಿದ್ನಲ್ಲ, ಏನ್ ವಿಷಯ ಅಂದ್ರೆ ಮುಂದಿನ ವಾರ 20 ಕಂತಿನ ಹಣ ಮತ್ತು 21ನೇ ಕಂತಿನ ಹಣ ಒಟ್ಟಿಗೆ ಕೊಡ್ತೀವಿ 4,000 ರೂಪಾಯಿ ಅಂತ ಹೇಳ್ಬಿಟ್ಟು ಒಂದು ವರದಿ ಬರ್ತಾ ಇದೆ. ಬಟ್ ಇವಾಗ ಮಹಿಳೆಯರು ಫಸ್ಟ್ ಕೇಳ್ಕೊತಾ ಇರೋದು ಫಸ್ಟ್ ವಿಚಾರ ಏನ್ ಗೊತ್ತಾ, ನೀವು ಫಸ್ಟು 20ನೇ ಕಂತಿನ ಹಣನ ಕೊಡಿ, ಅದಾದ್ಮೇಲೆ 21ನೇ ಕಂತಿನ ಹಣನ ಮುಂದಿನ ವಾರ ಕೊಡಿ, ಇಲ್ಲ ಮುಂದಿನ ತಿಂಗಳು ಕೊಡಿ ಅಂತ. ಯಾಕಂದ್ರೆ ಇವ್ರು ಹೇಳೋದನ್ನ ಒಂದು ಮಾಡ್ತಾ ಇಲ್ಲ, ಬೇರೆಲ್ಲ ಮಾಡ್ತಾ ಇರ್ತಾರೆ. 19ನೇ ಕಂತಿನ ಹಣ ಅಂತೂ ತುಂಬಾ ಜನ ಮಹಿಳೆಯರಿಗೆ ಬರಬೇಕು. ತುಂಬಾ ಜನಕ್ಕೆ ಇನ್ನೂ ಸಹ 19ನೇ ಕಂತಿನ ಹಣನೇ ಜಮಾ ಆಗ್ಲಿಲ್ಲ. ಈ ಬೆನ್ನೆಲ್ಲ ಇವಾಗ 20 ಕೊಡ್ತೀವಿ ಅಂದ್ರು, ಒಂದು ವಾರ ಪೋಸ್ಟ್ಪೋನ್ ಮಾಡಿದ್ರು, ಇವಾಗ 20, 21 ಒಟ್ಟಿಗೆ ಕೊಡ್ತೀವಿ ಅಂದ್ರು. 19ನೇ ಕಂತಿನ ಹಣನ ಮರ್ತೋಗ್ತಾರೆ. ಯಾಕಂದ್ರೆ ಅದು ಮಾರ್ಚ್ ತಿಂಗಳು ನಮಗೆ ಏನೋ ಇಯರ್ ಎಂಡು ಅದು ಇದು ಅಂತ ಹೇಳಿ ರೀಸನ್ಸ್ಗಳನ್ನ ಕೊಟ್ಕೊಂಡು ಇಷ್ಟೆಲ್ಲ ಕಾಗೆ ಆರಿಸ್ಕೊಂಡು ಕೊನೆಗೂ ಇನ್ನ ಜೂನ್ 10ನೇ ತಾರೀಕು ಹತ್ತತ್ರ ಬರ್ತಾ ಇದೀವಿ ನಾವು. ಇನ್ನೂ ಇವರು ದುಡ್ಡು ಕೊಡೋದ್ರೆ ಇನ್ನ ಹೀನಾಮೇಷ ಮಾಡ್ತಾ ಇದ್ದಾರೆ. ಈ ಕಡೆ ನಾವು ಅನ್ನಭಾಗ್ಯ ಹಣ ಅಂತೂ ಮರ್ತೆ ಹೋಗ್ಬಿಟ್ರೇನೋ ಸರ್ಕಾರದವರು ಗೊತ್ತಿಲ್ಲ. ಅನ್ನಭಾಗ್ಯದ ಹಣದ ಬಗ್ಗೆನೂ 2 ತಿಂಗಳು ಕೊಡಬೇಕಾಗಿದೆ ಅಂತ ದೊಡ್ಡ ಫಂಡ್ ಏನಲ್ಲ. ಆಕ್ಚುಲಿ ಗೃಹಲಕ್ಷ್ಮಿ ಕಂಪೇರ್ ಮಾಡಿದ್ರೆ ಅನ್ನಭಾಗ್ಯ ಹಣ ಅಷ್ಟೊಂದು ದೊಡ್ಡ ಫಂಡು ಅಲ್ಲ. ಅದನ್ನು ಸಹ ಕೊಡ್ತಾ ಇಲ್ಲ. ಈ ಕಡೆ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳಿ 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 ಯಾವುದನ್ನು ಕೊಡದೇ ಇರುವಂತ ಪರಿಸ್ಥಿತಿಗೆ ಸರ್ಕಾರ ಬಂದು ನಿಂತಿದೆ. ಸೊ ಇದು ವಿಪರ್ಯಾಸ ಅಂತ ಹೇಳಬಹುದು. ಸೊ ಈ ಗೃಹಲಕ್ಷ್ಮಿ ಯೋಜನೆ ಈ ವಾರನೂ ಬರೋದಿಲ್ಲ. ಕನ್ಕ್ಲೂಷನ್ನು ಮುಂದಿನ ವಾರ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಫಸ್ಟ್ ಕೊಡ್ಲಿ. ಯಾರಿಗಾದ್ರೂ ಬಂದಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, 20ನೇ ಕಂತಿನ ಹಣ ಯಾವ ಜಿಲ್ಲೆಗೆ ಬಂದಿದೆ ಅಥವಾ ಯಾವತ್ತು ಬಂತು ಅಂತ ಹೇಳಿ. ಹಾಗೆ ಇಫ್ ಇನ್ ಕೇಸ್ 19ನೇ ಕಂತಿನ ಹಣ ಏನಾದರೂ ಬಂದಿದ್ರು ಸಹ ದಯವಿಟ್ಟು ತಿಳಿಸೋದನ್ನ ಮರಿಬೇಡಿ ಕಮೆಂಟಲ್ಲಿ. 19ನೇ ಕಂತಿನ ಹಣ ಪೆಂಡಿಂಗು ಇದೆ, ಬಂದಿರೋದು ಮಾತ್ರ ಅಲ್ಲ, ಪೆಂಡಿಂಗ್ ಸಮೇತ ಇರೋದ್ರಿಂದ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಸದ್ಯದ ಮಟ್ಟದಲ್ಲಿ 20ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರ್ತಾ ಇಲ್ಲ ಅನ್ನೋದೇ ಒಂದು ವಿಚಾರ ಅಷ್ಟೇನೆ. ಯಾವಾಗಲೂ ಬರುತ್ತೆ ಅಂತ ಹೇಳ್ತಾ ಇದ್ವಿ, ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಿ, 20ನೇ ಕಂತಿನ ಹಣ ಈ ವಾರ ನಿಮಗೆ ಬರ್ತಾ ಇಲ್ಲ. ಮುಂದಿನ ವಾರ ಅಂತ ಹೇಳಿದ್ದಾರೆ. ಬಂದ ಮೇಲೆ ಗ್ಯಾರಂಟಿ ಆದ್ಮೇಲೆ ವಿಡಿಯೋ ಮಾಡಿ ಹೇಳ್ತೀನಿ, ಅಥವಾ ಮಧ್ಯದಲ್ಲಿ ಏನಾದರೂ ಅಪ್ಡೇಟ್ಸ್ಗಳು ಬಂದಾಗ ಖಂಡಿತ ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಸುಮ್ಮನೆ ಹೇಳ್ಬಾರ್ದಲ್ವಾ, ಏನಾದರೂ ಒಂದು ಆಧಾರ ಇಟ್ಕೊಂಡು ಹೇಳಿದ್ರೆ ನಿಮಗೂ ನಂಬಿಕೆ ಬರುತ್ತೆ. ಸೊ ಸುಮ್ಮನೆ ಹೇಳಿ ನಿಮಗೆ ನಂಬಿಕೆ ಹುಟ್ಟಿಸಿ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಸುಳ್ಳು ಹೇಳೋದಕ್ಕಿಂತ ಬಂದಾಗ ಮಾಡಿ ತೋರಿಸೋದು ಉತ್ತಮವಾದ ಕೆಲಸ. ಯಾಕಂದ್ರೆ ಎಲ್ಲರಿಗೂ ನಂಬಿಕೆ ಬರುತ್ತೆ ಅಂತ. ಸೊ ನೀವು ನಂಬಿಕೆ ಉಳಿಸ್ಕೋಬೇಕು ಅಂದ್ರೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಯಾಕಂದ್ರೆ ನೀವು ಮಾಡೋ ಕಮೆಂಟಿಂದ ತುಂಬಾ ಜನಕ್ಕೆ ಆಕ್ಚುಲಿ ಸಹಾಯ ಆಗುತ್ತೆ. ಸೊ ಕಮೆಂಟ್ ಮಾಡಿ 19, 20ನೇ ಕಂತಿನ ಹಣದ ಬಗ್ಗೆ ಬಂದಿದ್ರು ಸರಿ, ಬಂದಿಲ್ಲ ಅಂದ್ರೂ ಸರಿ, ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದಾಗಿತ್ತು ಗೃಹಲಕ್ಷ್ಮಿಯ ಒಂದು ವಿಚಾರ. ಕೊನೆಗೂ ನಮ್ಮ RCB ಗೆದ್ದಿರೋದು ಬಹಳ ಬಹಳ ಖುಷಿಯ ವಿಚಾರ. ಜೈ RCB, ಈ ಸಲ ಕಪ್ ನಮ್ದು.